ರೈತ ಮಿತ್ರರಿಗೆಲ್ಲ ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ. ಮಿತ್ರರೇ, ಈ ಒಂದು ವಿಡಿಯೋ ಟೊಮೊಟೊದಲ್ಲಿ ರಾಸಾಯನಿಕತೆ ಮತ್ತು ಸಾವಯವದ ಕುರಿತಾಗಿ ಮಾಡಿದ್ದೇವೆ. ರಾಸಾಯನಿಕ ಬೆಳೆಯಲ್ಲಿ ಈ ತೋಟ ಬೆಳೆಯಲಾಗಿದೆ. ಇದು ರಾಸಾಯನಿಕ ತೋಟವಾಗಿದೆ, ಅಂದರೆ ಪ್ರತಿಯೊಂದೂ ಸಹ ರಾಸಾಯನಿಕತೆಯನ್ನು ಕೂಡಿದೆ. ಅದಕ್ಕಿಂತ ಮುಂಚೆ ನೀವು ಸಾವಯವ ತೋಟದ ಒಂದು ಝಲಕ್ ನೋಡಿ. ರೈತರ ಮಿತ್ರರೇ, ಯಾಕೆ ಈ ರಾಸಾಯನಿಕ ಮತ್ತು ಸಾವಯವ ಯಾಕೆ ಮಾಡಬೇಕು, ರಾಸಾಯನಿಕ ಯಾಕೆ ಮಾಡಬಾರ್ದು, ಸಾವಯವ? ಆ್ಯಕ್ಚುಲಿ ರಾಸಾಯನಿಕನ ಬಳಸಿ ಈ ತೋಟ ಬೆಳೆದಿರೋದನ್ನು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಯಾಕೆ ಮಾಡಬೇಕು ರಾಸಾಯನಿಕನ? ಇದರ ಒಂದು ಗ್ರೋತ್ ನೋಡಿ, ನೀವೇ ಹೇಳಿ. ಇದು ತುಂಬಾ ಅಂದರೆ ಕೇವಲ ಬೆರಳೆಣಿಕೆಯಲ್ಲಿ ಹೂ ಬಿಟ್ಟಿರುವಂತಹ ಒಂದು ತೋಟ ಇದು ನೋಡಿ. ಬೆರಳೆಣಿಕೆಯಷ್ಟು ಮಾತ್ರ ಬಿಟ್ಟಿದೆ. ರಾಸಾಯನಿಕತೆ ತುಂಬಾ ಡೇಂಜರಸ್. ಇದು ಕೇವಲ ನಮಗಲ್ಲ, ಮುಂದಿನ ಪೀಳಿಗೆಗೂ ಸಹ ಇದು ತುಂಬಾ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಆ್ಯಕ್ಚುಲಿ ನಾವು ರಾಸಾಯನಿಕತೆಯಿಂದ ಮಣ್ಣನ್ನು ನಾಶ ಮಾಡ್ತಾಯಿದ್ದೀವಿ. ಈ ಇಡೀ ಭೂಮಿನೇ ನಾಶವಾಗ್ತಾ ಇದೆ. ಮುಂದಿನ ಪೀಳಿಗೆಗೆ ನಾವೇನಾದರೂ ಬಿಟ್ಟೋಗ್ತೀವಿ ಅಂತ ಅಂದರೆ ಆ ಮಣ್ಣಲ್ಲಿ ಏನೂ ಇರೋದಿಲ್ಲ. ಕೆಲವೇ ವರ್ಷಗಳ ನಂತರ ಆ ಮಣ್ಣು ತೀರಾ ಮರಳಾಗಿ ಮಾರ್ಪಾಡಾಗುತ್ತೆ. ನೋಡಿ, ಕೆಲವು ಹೂಗಳನ್ನು ಮಾತ್ರ ನಾವು ನೋಡೋಕ್ಕೆ ಸಾಧ್ಯ ಆಗ್ತಾ ಇದೆ ಈ ರಾಸಾಯನಿಕ ಕೃಷಿಯ ತೋಟದಲ್ಲಿ. ಪ್ರತಿಯೊಂದು ರಾಸಾಯನಿಕ ಕ್ರಿಮಿನಾಶಕ, ರಸಗೊಬ್ಬರ ಪ್ರತಿಯೊಂದು ಸಹ ಈ ಪೈಪ್ ಮುಖಾಂತರ ನೇರವಾಗಿ ಗಿಡಗಳಿಗೆ ಸೇರಿಸಿ ನಾವು ಮಣ್ಣನ್ನು ಹಾಳು ಮಾಡ್ತಾ ಇದ್ದೀವಿ. ನೋಡಿ, ರಾಸಾಯನಿಕತೆಯಲ್ಲಿ ಕಳೆನೂ ಸಹ ಬೆಳಿಬೋದು ಅಂತ ಹೇಳ್ಬಿಟ್ಟು ಈ ತೋಟದ ಮಾಲೀಕರು ತೋರಿಸಿದ್ದಾರೆ. ಯಥೇಚ್ಛವಾಗಿ ಕಳೆನೂ ಸಹ ಬಿದ್ದಿದೆ. ಮೆಣಸು. ಮತ್ತು ಯಾಕೆ ಆರ್ಗ್ಯಾನಿಕ್, ವೈ ಆರ್ಗ್ಯಾನಿಕ್ ಅನ್ನೋ ಒಂದು ಪ್ರಶ್ನೆನ ನಾವು ಯೋಚನೆ ಮಾಡಿದ್ರೆ, ಯಾಕಪ್ಪ ಮಾಡಬೇಕು ಅಂದರೆ ಸುಸ್ಥಿರ ಕೃಷಿ ಮಾಡಬೇಕು. ಯಾಕೆ ಸುಸ್ಥಿರ ಕೃಷಿ ಮಾಡಬೇಕು ಅಂದರೆ ಆರ್ಗ್ಯಾನಿಕ್ ಮಾಡಬೇಕು. ಸುಸ್ಥಿರ ಕೃಷಿ ಅಂತ ಅಂದರೆ ಇದೇನಿಲ್ಲ, ಮುಂದಿನ ಪೀಳಿಗೆಗಳಿಗೋಸ್ಕರ ನಾವೇನಾದರೂ ಬಿಟ್ಟು ಹೋಗ್ತೀವಿ ಅಂದರೆ ಅದು ಆ ಒಂದು ಮಣ್ಣಿನ ಒಂದು ಸಾರತ್ವವನ್ನು, ಅಂದರೆ ಭೂಮಿ ಮರುಭೂಮಿ ಆಗದೇ ಇರಬೇಕು ಅಂತ ಅಂದರೆ ನಾವು ಸಾವಯವ ಕೃಷಿಯನ್ನು ಮಾಡಿ ಮುಂದಿನ ಪೀಳಿಗೆಗೋಸ್ಕರ ಏನಾದರೂ ಸ್ವಲ್ಪ ಉಳಿಸಿ ಹೋಗಬೇಕು. ಈ ತೋಟ ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನ್ಯಾಸ್ತ್ರ, ಪಂಚಗವ್ಯ ಮತ್ತು ದಶಪರ್ಣಿಕಸ ಇಂತಹ ಒಂದು ಆರ್ಗ್ಯಾನಿಕ್ ಅಂದರೆ ಸಾವಯವದಲ್ಲಿ ಬಂದಿರತಕ್ಕಂಥ ಕ್ರಿಮಿನಾಶಕಗಳು, ಅಂದರೆ ಕ್ರಿಮಿಗಳನ್ನು ನಾಶ ಮಾಡುವಂಥ ಸಾವಯವ ಔಷಧಿಗಳನ್ನು ಸಿಂಪಡಣೆ ಮಾಡೋದ್ರ ಮುಖಾಂತರ ಮತ್ತು ಈ ಒಂದು ಜೀವಾಮೃತವನ್ನು ಸಿಂಪಡಣೆ ಮಾಡೋದ್ರ ಮುಖಾಂತರ ಇದನ್ನು ಬೆಳೆಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೂ ಇದರ ಮಣ್ಣಿನ ಒಂದು ಫಲವತ್ತತೆ ಚೆನ್ನಾಗಾಗುತ್ತೆ. ಮುಂದಿನ ಒಂದು ಪೀಳಿಗೆಗೆ ಇದು ತುಂಬ ಸಹಕಾರಿಯಾದಂಥ ವ್ಯವಸಾಯದ ವಿಧಾನ. ಇದನ್ನು ಮಾಡಬೇಕು ಅನ್ನೋದೇ ನಮ್ಮ ಒಂದು ಯುವ ರೈತರುಗಳಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದು. ಆರ್ಗ್ಯಾನಿಕ್ಕು ಮಾಡಿ ರಾಸಾಯನಿಕ ಮುಕ್ತ ತೋಟಗಳನ್ನು ನಾವು ಬೆಳೆದ್ರೆ ಮುಂದಿನ ಒಂದು ಪೀಳಿಗೆಗೆ ನಾವು ಒಳ್ಳೆಯ ಭೂಮಿಯನ್ನು ಕೊಡ್ಬೋದು, ಅವರಿಗೆ ಒಳ್ಳೆಯ ಭವಿಷ್ಯವನ್ನು ಸಹ ನೀಡಬಹುದು ಅನ್ನೋದು ನನ್ನ ಒಂದು ಆಶಯ. ಅದನ್ನು ನೀವು ಮಾಡ್ತೀರಾ ಅಂದ್ಬಿಟ್ಟು ಆಶಿಸ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.